ಭಾರತೀಯ ಬಾಹ್ಯಾಕಾಶ ಸಂಸ್ಥೆಯ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಒಂದಾದಂಥ ನಿಸಾರ್ ಸ್ಯಾಟಲೈಟ್ ಉಡಾವಣೆಗೆ ಮುಹೂರ್ತ ಫಿಕ್ಸ್ ಆಗಿದ್ದು ನಾಳೆ ಉಡಾವಣೆಗೊಳ್ಳುತ್ತಾ ಇದೆ. ಹೌದು, ಇಸ್ರೋ ಮತ್ತು ನಾಸಾ ಸಂಸ್ಥೆಗಳು ಜಂಟಿಯಾಗಿ ಅಭಿವೃದ್ಧಿಪಡಿಸಿರತಕ್ಕಂಥ ಭೂ ಸಮೀಕ್ಷೆಯ ನಿಸಾರ್ ಉಪಗ್ರಹವನ್ನ ಶ್ರೀಹರಿಕೋಟಾದಿಂದ GSLV F-16 ರಾಕೆಟ್ ಮೂಲಕ ಉಡಾವಣೆ ಮಾಡಲಾಗ್ತಾ ಇದೆ. ಈ ಉಪಗ್ರಹ ಉಡಾವಣೆಯಿಂದ ಭಾರತ, ಅಮೆರಿಕ ಸೇರಿದಂತೆ ಇಡೀ ಜಗತ್ತಿಗೆ ನೆರವಾಗಲಿದೆಯಂತೆ. ಅದರಲ್ಲಿ ಈ ಉಪಗ್ರಹವು ಇಡೀ ಭೂಮಿಯನ್ನ ಎಲ್ಲ ಋತುಮಾನಗಳಲ್ಲಿ ಕೂಡ ಹಗಲು ರಾತ್ರಿ ವೀಕ್ಷಣೆ ನಡೆಸಲಿದೆಯಂತೆ. ಇನ್ನು ಭೂಮಿ ಮೇಲೆ ಆಗುವಂತಹ ಸಣ್ಣ ಪುಟ್ಟ ಬದಲಾವಣೆಗಳ ಮಾಹಿತಿಯನ್ನು ನೀಡುವುದರ ಜೊತೆಗೆ ನೆಲದ ವಿರೂಪ ಹಾಗೆ ಮಂಜುಗಡ್ಡೆಯ ಪದರದ ಚಲನೆ ಹಾಗೂ ಹಡಗುಗಳ ಪತ್ತೆ ಹಾಗೂ ಮಣ್ಣಿನ ತೇವಾಂಶದಲ್ಲಿನ ಬದಲಾವಣೆ ಜೊತೆಗೆ ಕಡಲಿನ ಮೇಲೆ ಕಣ್ಗಾವಲು ಜೊತೆಗೆ ಮೇಲ್ಮೈ ನೀರಿನ ಸಂಗ್ರಹದ ಮೇಲೆ ನಿಗಾವನ್ನ ಇಡಲಾಗುತ್ತಂತೆ. ಇನ್ನು ನೈಸರ್ಗಿಕ ವಿಕೋಪದ ಸೇರಿದಂತೆ ಹಲವು ಮಾಹಿತಿಗಳನ್ನ ಸಂಗ್ರಹಿಸಲಿದೆಯಂತೆ ಅಂತ ಹೇಳಿ ಈಗಾಗಲೇ ಇಸ್ರೋ ಕೂಡ ಮಾಹಿತಿಯನ್ನ ನೀಡಿದೆ. ಇನ್ನು ಈ ಉಪಗ್ರಹವನ್ನ ಭೂಮಿಯಿಂದ 743 ಕಿಲೋಮೀಟರ್ ಎತ್ತರದಲ್ಲಿ ಸೂರ್ಯನ ಸಮಕಾಲೀನ ಕಕ್ಷೆಯಲ್ಲಿ ನೆಲೆಗೊಳಿಸಲಾಗಿದ್ದು ಇದರಿಂದ ನಿರಂತರವಾಗಿ ಭೂ ವೀಕ್ಷಣೆಗೆ ಸೂರ್ಯನ ಬೆಳಕು ಲಭ್ಯವಾಗಲಿದೆಯಂತೆ.